ವಿದ್ಯಾರ್ಥಿಗಳೇ, ಈ ದಿನ ನಮ್ಮ ಶಾಲೆಯಲ್ಲಿ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೇರು ಇಲ್ಲಿ 8ನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಸ್ವಾಗತವನ್ನು ಕೋರುತ್ತಾ, ಈ ದಿನ ನಾನು ಕನ್ನಡ ವರ್ಣಮಾಲೆಯ ಸಂಪೂರ್ಣ ವಿವರಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆ ಏನಾದರೂ ಮಧ್ಯಭಾಗದಲ್ಲಿ ಅಥವಾ ಪಾಠ ಮಾಡುವಾಗ ಏನಾದರೂ ನಿಮಗೆ ಸಂದೇಹ ಉಂಟಾದ್ರೆ ತಕ್ಷಣ ನೀವು ಕೈ ಎತ್ತಬೇಕು. ಏನಾದರೂ ನಿಮ್ಮ ಸಮಸ್ಯೆ ಇದ್ರೆ ಹೇಳು, ಇಂಥದ್ದು ಅರ್ಥ ಆಗಿಲ್ಲ ಅಂತಂದ್ರೆ ಧೈರ್ಯವಾಗಿ ಕೇಳಬಹುದು. ಈಗ ಅಕ್ಷರಮಾಲೆ ಪರಿಚಯಕ್ಕೆ ಹೋಗೋಣ. ಹಾಗಾದ್ರೆ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ನಮ್ಮ ಮಾತೃಭಾಷೆ ಕನ್ನಡ ಅಲ್ವಾ. ಈಗ ನಾವು ಯಾವುದೇ ಒಂದು ಭಾಷೆಯನ್ನ ಮಾತಾಡಬೇಕಾದ್ರೆ ನಾವು ಹುಟ್ಟಿನಿಂದಲೇ ನಾವು ಮನೆಯಲ್ಲಿ ನಮ್ಮ ಮನೆಯ ಪರಿಸರದಲ್ಲಿ ಮಾತನಾಡೋದನ್ನ ಕಲಿತೀವಿ. ಮೊದಲು ಸನ್ನೆ ಮಾಡೋದ್ರ ಮೂಲಕ ಕಲಿತೀವಿ. ಆನಂತರ ಮಾತುಗಳನ್ನ ಒಂದೊಂದೇ ಅಕ್ಷರಗಳನ್ನ ಮಾತಾಡ್ತಾ ಅಥವಾ ಪದಗಳನ್ನ ಮಾತಾಡೋದನ್ನ ಕಲಿತೀವಿ. ಆನಂತರ ಲಿಪಿಗಳನ್ನ, ಬರವಣಿಗೆಯನ್ನ, ಅಕ್ಷರಗಳನ್ನ ಕಲಿತಾ ಹೋಗ್ತೀವಿ. ಈಗ ನೋಡಿ, ಭಾಷೆ ಅಂದ ತಕ್ಷಣ ಅದರಲ್ಲಿ ಲಿಪಿಗಳು ಇರಲೇಬೇಕು ಅಂತ ಏನಿಲ್ಲ. ಎಷ್ಟೋ ಭಾಷೆಗಳಿಗೆ ಲಿಪಿಗಳೇ ಇಲ್ಲ ಅಲ್ವಾ. ಎಷ್ಟೋ ಭಾಷೆಗಳಿಗೆ ಲಿಪಿಗಳಿಲ್ಲ, ಆದರೆ ಕೆಲವು ಭಾಷೆಗಳಿಗೆ ಲಿಪಿಗಳಿಲ್ಲ. ಅಂತಹ ಲಿಪಿಯನ್ನ ಹೊಂದಿರತಕ್ಕಂತಹ ಭಾಷೆ ಅಂತಂದ್ರೆ ನಮ್ಮ ಮಾತೃಭಾಷೆ ಆಗಿರ್ತಕ್ಕಂಥ ಕನ್ನಡ ಭಾಷೆ. ಈ ಕನ್ನಡ ಭಾಷೆಯ ಅಕ್ಷರಗಳು ಅವನ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ಅಕ್ಷರಗಳ ಸಂಖ್ಯೆ ಎಷ್ಟು? 49 ಅಕ್ಷರಗಳಿದಾವೆ. ಎಷ್ಟಿದಾವೆ? 49 ಅಕ್ಷರಗಳಿದಾವೆ. ಈ 49 ಅಕ್ಷರಗಳನ್ನ ನಾವು ಅಭ್ಯಾಸಕ್ಕನುಗುಣವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಿದೀವಿ? 3 ವಿಧ ಸರ್. ಎಷ್ಟು? 3 ವಿಧ. 3 ವಿಧ. ಯಾವ್ಯಾವ 3 ವಿಧಗಳು? ಸ್ವರಗಳು, ವ್ಯಂಜನಗಳು, ಯೋಗವಾಕಗಳು. ಸ್ವರಗಳು, ವ್ಯಂಜನಗಳು, ಯೋಗವಾಕಗಳು. ಸ್ವರಗಳು, ವ್ಯಂಜನಗಳು, ಯೋಗವಾಕಗಳು. ಸ್ವರಗಳು, ವ್ಯಂಜನಗಳು, ಯೋಗವಾಕಗಳು. ಈಗ ನೋಡಿ, ಹಾಗಾದ್ರೆ ಈ ಸ್ವರಾಕ್ಷರಗಳು ಎಷ್ಟಿದಾವೆ? ಸ್ವರಾಕ್ಷರ ಕನ್ನಡ 13 ಅಕ್ಷರಗಳಿದಾವೆ. ವ್ಯಂಜನಾಕ್ಷರಗಳು ಎಷ್ಟಿದಾವೆ? 34 ಅಕ್ಷರಗಳಿದಾವೆ. ಯೋಗವಾಹಗಳು 2 ಯೋಗವಾಹಗಳಿವೆ. ಈಗ ನೋಡಿ, ಈ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂತಹ 49 ಅಕ್ಷರಗಳನ್ನ ನಾವು ಅಭ್ಯಾಸಕ್ಕನುಗುಣವಾಗಿ 3 ವಿಧಗಳಾಗಿ ವಿಂಗಡಿಸಿದ್ದೀವಿ. ಸ್ವರಗಳು, ಹೌದಾ? ಈಗ ನೋಡಿ, ಈ 49 ಅಕ್ಷರಗಳನ್ನ ನಾವು 3 ವಿಧಗಳಾಗಿ ವಿಂಗಡಿಸಿ ಕಾಣುತ್ತಲ್ಲ ಇಲ್ಲಿ. ಒಂದು ಸ್ವರಗಳು ಮತ್ತು ಸಂಧ್ಯಾಕ್ಷರಗಳು ಅಂತ ಇದೆ ಅಲ್ವಾ. ಸ್ವರಗಳು ಮತ್ತು ಸಂಧ್ಯಾಕ್ಷರಗಳು. ನೋಡೋಣ ಯಾವ್ಯಾವ ಅಕ್ಷರಗಳು ಸಂಧ್ಯಾಕ್ಷರಗಳು ಬರ್ತವೆ ಅನ್ನೋದನ್ನ. ಆನಂತರ ಇಲ್ಲಿ 2ನೇ ವಿಧ ಯೋಗವಾಹಗಳು ಅಂತ ಇದೆ. 3ನೇದು ವ್ಯಂಜನಾಕ್ಷರಗಳು ಅಂತ ಇದೆ. ಕಾಣ್ತಲ್ಲ ಇಲ್ಲಿ? ಅದನ್ನೇ ನಾನು ಇಲ್ಲಿ ಬೋರ್ಡಿನ ಮೇಲೆ ಬರೆದಿರ್ತಕ್ಕಂಥದ್ದು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಹಾಗಾದ್ರೆ ಸ್ವರಾಕ್ಷರಗಳು ಸಂಖ್ಯೆ ಎಷ್ಟಿದೆ? ಹಾಗಾದ್ರೆ ಯಾವ್ಯಾವ ಸ್ವರಾಕ್ಷರಗಳು? 6
ಅನುಸ್ವಾರ ಅಂತ ಕರೀತಾರೆ. ಮತ್ತೆ ವಿಸರ್ಗ ಅಂತ ಕರೀತಾರೆ. ವಿಸರ್ಗ ಅನುಸ್ವಾರ ಅಂದ್ರೆ 1 0, ವಿಸರ್ಗ ಅಂದ್ರೆ 2 0. ಹೌದಾ? ಈಗ ನೋಡೋಣ ಒಂದೊಂದಾಗಿ. ಆ ಇಂದ ಔವರೆಗೆ ಅಂತ. ಈ ಆ ಇಂದ ಔವರೆಗೆ ಬರ್ತಕ್ಕಂತಹ 13 ಅಕ್ಷರಗಳನ್ನ 13 ಅಕ್ಷರಗಳನ್ನ ಈ 13 ಅಕ್ಷರಗಳೇನಿದಾವೆ ನೋಡೋಣ ಇಲ್ಲಿ. ಒಬ್ರು ಹೇಳ್ತೀರಿ ಹೇಳಿದ್ರು ಹೇಳು. ಆ ಆ ಇ ಈ ಉ ಊ ಋ ಎ ಎ ಐ ಓ ಓ ಓ ಔ. ಓಕೆ ಗುಡ್. ಆ ಇ ಈ ಉ ಊ ಔ ಋ ಎ ಐ ಓ ಔ. ಎಷ್ಟಿನ ಅಕ್ಷರಗಳು? 13 ಇದಾವೆ. 2 4 6 7 9 11 12 13. ಹೌದಾ? ಈ 13 ಅಕ್ಷರಗಳನ್ನ ಇಲ್ಲಿ ನೋಡಿ, ಸ್ವಲ್ಪ ಈ ಕಡೆ ಗಮನಿಸಿ. ಅಕ್ಷರಗಳನ್ನ ಉಚ್ಚಾರಣೆ ಮಾಡುವಾಗ ಅವು ತೆಗೆದುಕೊಂಡಂತಹ ಸಮಯ ಏನಿದೆ ಒಂದಕ್ಕೊಂದು ವ್ಯತ್ಯಾಸ ಇರುತ್ತೆ. ಕೆಲವು ಅಕ್ಷರಗಳು ಕಡಿಮೆ ಸಮಯ ತಗೊಳ್ತವೆ, ಕೆಲವು ಅಕ್ಷರಗಳು ಹೆಚ್ಚು ಸಮಯ ತಗೊಳ್ತವೆ. ನೋಡಿ, ಅ ಆ ಇ ಈ ಉ ಊ ಋ ಎ ಎ ಐ ಓ ಓ ಔ. ಹೌದಾ? ಈಗ ನೋಡಿ, ಕೆಲವು ಅಕ್ಷರಗಳು ಒಂದು ಚೀಟಿಗೆ ಹೊಡೆಯುವುದರೊಳಗಾಗಿ ಅಕ್ಷರಗಳನ್ನ ಉಚ್ಚಾರಣೆ ಮಾಡಬಹುದು. ಕೆಲವು ಅಕ್ಷರಗಳು 2 ಚೀಟಿಗೆಯನ್ನ ಹೊಡೆಯುವ ಸಮಯವನ್ನ ತೆಗೆದುಕೊಳ್ತವೆ. ಈಗ ನೋಡಿ, ನಾವು ಒಂದು ಚೀಟಿಗೆ ಹೊಡೆಯತಕ್ಕಂತಹ ಸಮಯದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೇನಿದ್ದಾವೆ ಅವನ್ನ ನಾವು ರಸ್ವಸ್ವರ ಅಂತ ಕರಿತೀವಿ. ರಸ್ವಸ್ವರ ಅಂತ. ರಸ್ವಸ್ವರ ಅಂತ ಅಂದ್ರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು, ಅವು ರಸ್ವಸ್ವರ ಅಂತ. ಏಕಮಾತ್ರ ಕಾಲದಲ್ಲಿ. ಹಾಗಾದ್ರೆ ಇಲ್ಲಿ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಯಾವ್ಯಾವ ಇದಾವೆ ಅಂತ ಹೇಳ್ತೀರಿ ಹೇಳೋದು? ಲಾಸ್ಟ್ ಒಂದು ಹೇಳಪ್ಪ. ಒಂದ್ ನಿಮಿಷ ನಾನು ಗುರುತು ಮಾಡ್ತಾ ಹೋಗ್ತೀನಿ. ಆ ಇ ಈ ಉ ಋ ಋ ಎ ಎ ಓ ಐ. ನೋಡಿ, ಐ ಎಷ್ಟಾಯ್ತು? 2 ಆಯ್ತಲ್ವಾ? ಹಾ. ಓ ಎಷ್ಟಾದ್ವು? 1 2 3 4 5 ಈ 6 ಅಕ್ಷರಗಳನ್ನ ನಾವು ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿವು. ನೋಡಿ, ಈ ಕಡೆ ಗಮನಿಸಿ. ಅ ಇ ಉ ಋ ಎ ಓ. ಹೌದಾ? ಒಂದು ಮಾತ್ರ ಕಾಲ. ಇದನ್ನು ನಾವು ಲಘು ಅಕ್ಷರಗಳು ಅಂತ ಕರಿತೀವಿ. ಛಂದಸ್ಸಿನಲ್ಲಿ ಲಘುಗಳು ಆಗ್ತಾವಲ್ಲ, ಆಗ ನಾವು ಈ ಅಕ್ಷರಗಳನ್ನ ಒಳಗೊಂಡಿರ್ತಕ್ಕಂಥ ಅಥವಾ ಈ ಸ್ವರಗಳನ್ನ ಒಳಗೊಂಡಿರ್ತಕ್ಕಂಥ ಗುಣಿತಾಕ್ಷರಗಳು ಕೂಡ ರಸ್ವಸ್ವರದಿಂದ ಕೂಡಿರ್ತಕ್ಕಂಥ ಗುಣಿತಾಕ್ಷರಗಳು ಎಲ್ಲವೂ ಕೂಡ ಲಘು ಆಗ್ತವೆ. ಛಂದಸ್ಸು ಮಾಡುವಾಗ ನಾವು ಮಾತಾಡೋಣ. ಈಗ ನೋಡಿ, ಸ್ವರಾಕ್ಷರಗಳಲ್ಲಿ ಬಂದಿರತಕ್ಕಂಥ ಈ 6 ಅಕ್ಷರಗಳನ್ನ ನಾವು ಒಂದು ಗುಂಪು ಮಾಡಿದ್ವಿ. ಅದಕ್ಕೆ ಏನಂತ ಕರಿತೀವಿ? ರಸ್ವಸ್ವರ. ರಸ್ವಸ್ವರ ಅಂದ್ರೆ ಅ ಇ ಉ ಋ ಎ ಓ ಓ. ಈ 6 ಅಕ್ಷರಗಳನ್ನ ನಾವು ರಸ್ವಸ್ವರ ಅಂತ ಕರಿತೀವಿ. ಉಳಿದಂತ 7 ಅಕ್ಷರಗಳೇನಿದ್ದಾವೆ ದೀರ್ಘ ಸ್ವರಗಳು ಅಂತ. ನೋಡಿ, 1 2 3 4 5 6 7 ಈ 7 ಅಕ್ಷರಗಳು ದೀರ್ಘ ಸ್ವರಗಳು.
ಸ್ವರಗಳು ಅಂದ್ರೆ ಆ ಈ ಔ ಅಂತ. ಈ 7 ಅಕ್ಷರಗಳನ್ನ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸ್ತೀವಿ ನಾವು. 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರ ಆಗಿರೋದ್ರಿಂದ ದೀರ್ಘ ಸ್ವರ ಅಂತ ಕರಿತೀವಿ. ಹೌದಾ? ನೋಡೋಣ ಇಲ್ಲಿ ನೋಡಿ, ಇಲ್ಲಿ ನಾನು ನಿಮ್ಗೊಂದು ಚಾರ್ಟ್ ತೋರಿಸ್ತೇನೆ. ಈ ಚಾರ್ಟ್ ನಲ್ಲಿ ಸ್ವರಗಳು ಮತ್ತೆ ಹ್ರಸ್ವ ಸ್ವರಗಳು ಮತ್ತೆ ಸಂಧ್ಯಾಕ್ಷರಗಳು ಅಂತ ಕೂಡ ಇದೆ. ಇಲ್ಲಿ ನೋಡು, ಇಲ್ಲಿ ನಂದೇನ್ ನೋಡ್ತೀಯ, ಇಲ್ಲಿ ನೋಡು, ಸಂಧ್ಯಾಕ್ಷರಗಳು ಅಂತ ಕೂಡ ಇದೆ. ಯಾವಿದಾವೆ ಸಂಧ್ಯಾಕ್ಷರದಲ್ಲಿ? ಐ ಮತ್ತು ನೋಡಲಿ, ಐ ಮತ್ತು ಔ. ಈ ಐ ಮತ್ತು ಔ ಅಂತ ಏನಿದಾವಲ್ಲ, ಇವನ್ನ ನಾವು ಸಂಧ್ಯಾಕ್ಷರಗಳು ಅಂತ ಕರಿತೀವಿ. ಅವು ದೀರ್ಘ ಸ್ವರ ಆಗಿದ್ರು ಕೂಡ ಅವೆರಡು ಕೂಡ ಎರಡನ್ನು ಸಂಧ್ಯಾಕ್ಷರಗಳು ಅಂತ ಕರಿತೀವಿ. ನೋಡಿಲ್ಲಿ ಈ ಕೆಳಗಡೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಅವು ದೀರ್ಘ ಸ್ವರ ಆಗಿದ್ದಾವೆ, ಐ ಮತ್ತೆ ಔ. ಆದ್ರೆ ಇವು ಸಂಧ್ಯಾಕ್ಷರ ಅಂತ ಗುರುತಿಸ್ತೀವಿ, ಆದ್ರೆ ಅವು ದೀರ್ಘ ಸ್ವರ ಅಂತಲೇ ನಾವು ಅದನ್ನ ಭಾವಿಸ್ಬೇಕು. ಯಾವ್ದೇ ಕಾರಣಕ್ಕೂ ಅದನ್ನ ಬೇರೆ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಅವು ಕೂಡ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ಐ ಔ ಅಂತ ಹೇಳೋದು. ಓಕೆ, ಮುಂದಕ್ಕೆ ಹೋಗೋಣ. ಸ್ವರಗಳ ಅರ್ಥ ಆಗಿದೆಯಾ? ಪ್ರಶ್ನೆ ಕೇಳ್ತೀನಿ. ಗುಡ್, ಕರೆಕ್ಟ್. 2 ಸಲ ರಿಪೀಟ್ ಆಗುತ್ತಲ್ಲ. ಓಕೆ, ನೋಡಿ ಅಂದ್ರೆ ಏಕ ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಮಾತ್ರ ಹ್ರಸ್ವ ಸ್ವರಗಳಾಗ್ತವೆ. 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರ ದೀರ್ಘ ಸ್ವರಗಳಾಗ್ತವೆ. ಈಗ ನೋಡೋಣ, ಇಲ್ಲಿ ವ್ಯಂಜನಾಕ್ಷರಗಳಿಗೆ ಬರೋಣ. ಹಾಗಾದ್ರೆ ವ್ಯಂಜನಾಕ್ಷರಗಳು ಯಾವ್ಯಾವು? ಹಾಗಾದ್ರೆ ಈ ವ್ಯಂಜನಾಕ್ಷರಗಳನ್ನ ನಾವು ಅಭ್ಯಾಸಕ್ಕೆ ಅನುಗುಣವಾಗಿ ಎಷ್ಟು ವಿಭಾಗಗಳಾಗಿ ನಡೆಸಿದ್ವಿ? ಎಷ್ಟು? ಯಾವ್ಯಾವು? ಗುಡ್. ವರ್ಗೀಯ, ಅವರ್ಗೀಯ 2 ವಿಧಗಳಾಗಿ ವಿಂಗಡಿಸಿದ್ವಿ. ವರ್ಗೀಯ ವ್ಯಂಜನಗಳು, ವರ್ಗೀಯ ವ್ಯಂಜನಗಳು. ಇನ್ನೊಂದು ಅವರ್ಗೀಯ ವ್ಯಂಜನ. ನೋಡಿ, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಹಾಗಾದ್ರೆ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? ಎಷ್ಟು? 25. ವರ್ಗೀಯ ವ್ಯಂಜನಾಕ್ಷರಗಳು 25 ಅಕ್ಷರಗಳಿದಾವೆ. ವರ್ಗಕ್ಕೆ ಸೇರುವಂತ ಅಕ್ಷರಗಳು 25 ಅಕ್ಷರಗಳಿದಾವೆ. ವರ್ಗಕ್ಕೆ ಸೇರದೆ ಇರ್ತಕ್ಕಂಥವನ್ನ ನಾವು ಅವರ್ಗೀಯ, ವರ್ಗಕ್ಕೆ ಸೇರದೆ ಇರ್ತಕ್ಕಂಥವು ಅವರ್ಗೀಯ ಅಂತೇಳಿ ಕರಿತೀವಿ. ಎಷ್ಟಿದಾವೆ? 9 ಅಕ್ಷರಗಳಿದಾವೆ. 9 ಅಕ್ಷರಗಳಿದಾವೆ. ವರ್ಗೀಯ, ಅವರ್ಗೀಯ. ಇಲ್ಲಿ ನೋಡಿ, ಈ ವರ್ಗೀಯ ವ್ಯಂಜನಾಕ್ಷರಗಳು 25 ಇದಾವಲ್ಲ. ಹಾಗಾದ್ರೆ ಯಾವ್ಯಾವ ಅಂತ ಹೇಳ್ತೀರಾ ಯಾರಾದ್ರು? ಓಕೆ, ಗುಡ್. ಕಾ ಇಂದ ಮಾವರೆಗೆ ವರ್ಗೀಯ ವ್ಯಂಜನಗಳು ಕಾ ಇಂದ ಮಾವರೆಗೆ. ಕಾವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ 5 ವರ್ಗಗಳಿದಾವೆ.
ಒಂದೊಂದು ವರ್ಗಕ್ಕೆ 5 ಅಕ್ಷರಗಳು ಬರ್ತವೆ. ನೋಡೋಣ ಹಾಗಾದ್ರೆ ಒಂದೊಂದಾಗಿ. ನೋಡಿ ಒಬ್ರು ಯಾರಾದ್ರು ಹೇಳು, ಒಬ್ರು ನಿಂತ್ಕೊಂಡು ಒಬ್ಬೊಬ್ರು ಹೇಳಿ, ಒಬ್ರು ಹೇಳಿ ಯಾರಾದ್ರು ಒಬ್ರು. ಓಕೆ, ಎಲ್ರಿಗೂ ಕೇಳಬೇಕು, ಆ ಉಚ್ಚಾರಣೆಯನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಗೊತ್ತಾಯ್ತಾ? ನೋಡೋಣ ಇಲ್ಲಿ. ನಾನು ಬರಿತಾ ಹೋಗ್ತೀನಿ, ಹೇಳು. ನಿಧಾನ ನಾನು ಬರೀಬೇಕಲ್ಲ. ನೋಡಿ ಇಲ್ಲಿ, ಕಾಯಿಂದ ಮಾವರೆಗೆ ಕವರ್ಗ, ಚವರ್ಗ, 5 ವರ್ಗಗಳಿದ್ದಾವೆ. ಒಂದೊಂದು ವರ್ಗದಲ್ಲಿ ಎಷ್ಟೆಷ್ಟು ಅಕ್ಷರ ಇದಾವೆ? 5 ಅಕ್ಷರಗಳಿದಾವೆ. ಒಂದೊಂದು ವರ್ಗದಲ್ಲಿ 5 ಅಕ್ಷರಗಳಿದಾವೆ. ಈ 5 ಅಕ್ಷರಗಳನ್ನ ನಾವು ಮತ್ತೆ ನೋಡಿ ಇಲ್ಲಿ, ಈ ಕಾಯಿಂದ ಮಾವರೆಗೆ ಬರ್ತಕ್ಕಂತ ಅಕ್ಷರಗಳೇನಿದಾವೆ 25 ಅಕ್ಷರಗಳು, ಇವನ್ನ ನಾವು ಮತ್ತೆ ಅಭ್ಯಾಸಕ್ಕೆ ಅನುಗುಣವಾಗಿ ವಿಭಾಗಗಳಾಗಿ ವಿಂಗಡಿಸಿದೀವಿ. ಇಲ್ಲಿ ನೋಡಿ, ಇಲ್ಲಿ ಆ ಉಚ್ಚಾರಣೆಯಿಂದ ನೋಡಿ, ಇಲ್ಲಿ ಈ ಕಡೆ ಕೇಳಿ. ಕ ಖ ಹೇಳ್ಬೇಡಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ, ಅದು ಉಚ್ಚಾರಣೆ ಎಷ್ಟು ವ್ಯತ್ಯಾಸ ಇದೆ ಅಂತ. ಕ ಖ ಗ ಘ ಜ್ಞ. ಅರ್ಥ ಆಗ್ತಿದೆ ಹೇಳೋದು? ಕ ಖ ಗ ಘ ಜ್ಞ ಜ್ಞ ಚ ಛ ಜ ಝ ಇನ್ಯ. ನೀವು ಹೇಳ್ಬೇಡಿ, ಹೇಳೋದನ್ನ ಫಸ್ಟ್ ಕೇಳಿಸ್ಕೊಳ್ಳಿ. ಸರಿ, ಗೊತ್ತಾಯ್ತಾ? ಮನೆಗೆ ಹೋಗೋದ್ರಲ್ಲಿ ಪ್ರಾಕ್ಟೀಸ್ ಮಾಡಿ. ಚ ಛ ಜ ಝ ಇನ್ಯ ಟ ಠ ದ ಧ ನ ತ ಥ ದ ಧ ನ ಪ ಫ ವ ಫ ಮ. ನಾವಿಲ್ಲಿ 25 ಅಕ್ಷರಗಳನ್ನ ಉಚ್ಚಾರಣೆ ಮಾಡಿದಾಗ 10 ಅಕ್ಷರಗಳನ್ನ ಉಚ್ಚಾರಣೆ ಮಾಡುವಾಗ ಒಂದು ರೀತಿಯ ಶಬ್ದ ಬರುತ್ತೆ, ಇನ್ನು 10 ಅಕ್ಷರಗಳನ್ನ ಉಚ್ಚಾರಣೆ ಮಾಡುವಾಗ ಇನ್ನೊಂದು ರೀತಿಯ ಶಬ್ದ ಬರುತ್ತೆ. ಕೊನೆಯದಾಗಿ 5 ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಮತ್ತೊಂದು ರೀತಿ ಶಬ್ದಗಳು ಬರ್ತವೆ. ಈಗ ನೋಡೋಣ, ಇಲ್ಲಿ ಈ 25 ಅಕ್ಷರಗಳನ್ನು ನಾವು ಅಭ್ಯಾಸಕ್ಕೆ ಅನುಗುಣವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಿದೀವಿ? ಎಷ್ಟು? 3 ವಿಧಗಳಾಗಿ ವಿಂಗಡಿಸಿದೀವಿ. ಯಾವ್ಯಾವು? ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. 3 ವಿಧಗಳಾಗಿ ವಿಂಗಡಿಸಿದೀವಿ ನಾವು. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಹೌದಾ? ಈಗ ನೋಡಿ, ಅಲ್ಲಿ ಹೆಸರಲ್ಲೇ ಇದೆ ಅಲ್ಪ ಪ್ರಾಣ. ಇಲ್ಲಿ ಬರ್ತೀನಿ ಕೆಳಗಡೆ, ಕಾಣ್ತಲ್ಲ? ಅಲ್ಪ ಪ್ರಾಣ. ಹಾಗಾದ್ರೆ ಅಲ್ಪ ಅಂದ್ರೆ ಅಲ್ಪ ಅಲ್ಪ ಪ್ರಾಣ. ಅಲ್ಪ ಅಂದ್ರೆ ಏನು? ಸ್ವಲ್ಪ ವಯಸ್ಸಿನಲ್ಲಿ ಉಚ್ಚರಿಸುವುದು. ಅಲ್ಪ ಅಂದ್ರೆ ಸ್ವಲ್ಪ. ಅಲ್ಪ ಅಂದ್ರೆ ಸ್ವಲ್ಪ. ಪ್ರಾಣ ಅಂದ್ರೆ ಪ್ರಾಣ. ಪ್ರಾಣ ಅಂದ್ರೆ ಈಗ ಒಬ್ಬ ವ್ಯಕ್ತಿ
ಪ್ರಾಣ ಬಿಟ್ಟಿದಾನೋ ಅಥವಾ ಪ್ರಾಣ ಇದೆಯೋ ಇಲ್ಲೋ ಅಂತ ನೋಡ್ತೀವಿ ನಾವು ಅಲ್ವಾ? ಎಲ್ಲಿ ಕೈ ಇಡ್ತೀವಿ? ಮೂಗಿನ ಹತ್ರ ಇಡ್ತೀವಿ ಅಲ್ವಾ? ಯಾಕೆ? ಉಸಿರಾಡ್ತಾನೋ ಇಲ್ವೋ ಅಂತ, ಹೌದಲ್ಲ? ಹಾಗಾದ್ರೆ ಪ್ರಾಣ ಅಂದ್ರೆ ಉಸಿರು. ಪ್ರಾಣ ಅಂದ್ರೆ ಹಾಗಾದ್ರೆ ಅಲ್ಪ ಪ್ರಾಣ ಅಂದ್ರೆ ಗುಡ್. ಸ್ವಲ್ಪ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ಸ್ವಲ್ಪ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ಹಾಗಾದ್ರೆ ಯಾವ್ಯಾವಿಲ್ಲ ನೋಡೋಣ ಇಲ್ಲಿ. ಸ್ವಲ್ಪ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ಗುಡ್, ಹೇಳಪ್ಪ. ಗಜ ಡ ಪ. ಗುಡ್, ವೆರಿ ಗುಡ್. ಕೂತ್ಕೊಳ್ಳಿ. ಗಜ ಟ ತ ಪ. ಗಜ ಡ ಪ. ನೋಡಿ ಇಲ್ಲಿ ಇವಕ್ಕೆ ಉಚ್ಚಾರಣೆ ಮಾಡಬೇಕಾದ್ರೆ ಹೆಚ್ಚು ಉಸಿರು ಬೇಕಾಗಿಲ್ಲ, ಕಡಿಮೆ ಉಸಿರು ಇದ್ರೂ ಸಾಕು. ಗಜ ಟ ತ ಪ. ಗಜ ಡ ಪ ಅಂದ್ರೆ ವರ್ಗದ ಮೊದಲನೇ ಮತ್ತು ಮೂರನೆಯ ಅಕ್ಷರಗಳೇನಿದಾವೆ, ವರ್ಗದ ಮೊದಲನೇ ಮತ್ತು ಮೂರನೆಯ ಅಕ್ಷರಗಳು ಇವಿದಾವಲ್ಲ. ಕ ಚ ಟ ತ ಪ. ಗ ಜ ಡ ಪ. ಈ 10 ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಎರಡು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ಇನ್ನ ವರ್ಗದ 2 ಮತ್ತು 4ನೇ ಅಕ್ಷರಗಳಿದಾವಲ್ಲ, ಲೋ ಇಲ್ಲಿ ಈ ಕಡೆ ಆಮೇಲೆ ಬರ್ಕೊಂತೇನೆ, ಇಲ್ಲೇ ಇರುತ್ತೆ. ಆಮೇಲೆ ಬರ್ಕೊಂತ ಹೇಳೋದನ್ನ ಕೇಳಿಸ್ಬೇಕು. ವರ್ಗದ 2ನೇ ಮತ್ತು 4ನೇ ಅಕ್ಷರಗಳಿದಾವಲ್ಲ, ಇವನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಧ್ವನಿ ವ್ಯತ್ಯಾಸ ಆಗುತ್ತೆ. ಕೇಳಿಸ್ಕೊಳ್ಳಿ ಈಗ. ಖ ಛ ಥ ಥ ಪ. ಹೌದಾ? ನೋಡಿ, ನಾಭಿಯಿಂದ ನಾವು ಉಸಿರನ್ನ ತೆಗೆದು ಹೊರಗೆ ಹಾಕ್ತೀವಿ, ಹೌದಾ? ಹೊಟ್ಟೆ ಒಳಗಿಂತ ಉಸಿರನ್ನ ತೆಗೆದು ಹೊರಗಾಕಿ ಉಚ್ಚಾರಣೆ ಮಾಡ್ತೀವಿ ನಾವು. ಹಾಗಾಗಿ ಇವನು ಹೆಚ್ಚು ಉಸಿರು ಬೇಕು. ಅದೇ ರೀತಿ ಖ ಛ ಥ ಥ ಪ. ಹೌದಾ? ವರ್ಗದ 2ನೇ ಮತ್ತು 4ನೇ ಅಕ್ಷರಗಳು ಇವನ್ನ ನಾವು ಏನಂತ ಕರಿತೀವಿ? ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ಮಹಾಪ್ರಾಣ ಅಕ್ಷರಗಳು ಅಂದ್ರೆ ವರ್ಗದ 2ನೇ ಮತ್ತು 4ನೇ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ಇನ್ನು ಉಳಿದಂತೆ ಕೊನೆಯ ಅಕ್ಷರ ಅಂದ್ರೆ 5ನೇ ಅಕ್ಷರಗಳೇನಿದ್ದಾವೆ ಈ ಕಡೆ ನೋಡಿ. ನಾನು ಹೇಳುವಾಗ ಸ್ವಲ್ಪ ಈ ಕಡೆ ಗಮನಿಸಿ. ನ್ಯ, ಇನ್ಯ, ನ, ನ, ಮ. ಈ 5 ಅಕ್ಷರಗಳನ್ನ ನಾವು ಉಚ್ಚಾರಣೆ ಮಾಡುವಾಗ ಮೂಗಿನ ಒಳಗಡೆ ಏನೋ ಒಂದು ರೀತಿ ಸೌಂಡ್ ಬಂದಂಗಲ್ಲ. ಅಂದ್ರೆ ನಾವು ಈ 5 ಅಕ್ಷರಗಳನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಮೂಗಿನ ಸಹಾಯ ಬೇಕೇ ಬೇಕು. ಹಾಗಾಗಿ ಈ ಮೂಗಿನ ಸಹಾಯದಿಂದ ಅಥವಾ ಮೂಗನ್ನ ಅನುಸರಿಸಿ ಉಚ್ಚಾರಣೆ ಮಾಡೋದ್ರಿಂದ ಇವನ್ನ ಒಂದು ಗುಂಪು ಮಾಡಿದ್ವಿ. ಈ ಗುಂಪಿಗೆ ಏನಂತ ಕರಿತೀವಿ ನಾವು? ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಇಲ್ಲಿ ಬರೋಣ ಕೆಳಗೆ. ಅನುನಾಸಿಕ ಅಕ್ಷರಗಳು ನೋಡೋಣ ಇಲ್ಲಿ. ನೋಡಿ ಇಲ್ಲಿ. ಹಾಗಾದ್ರೆ ಇಲ್ಲಿ 3 ಗುಂಪುಗಳನ್ನಾಗಿ ವಿಂಗಡಿಸಿದ್ದಾವೆ, ಹೌದಾ? ಅಕ್ಷರಮಾಲೆಯನ್ನ 3 ಗುಂಪುಗಳಾಗಿ ವಿಂಗಡಿಸಿದ್ದೀವಿ. ಒಂದು ಅಲ್ಪ ಪ್ರಾಣ, ಈ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಬರ್ತಕ್ಕಂತಹ 25 ಅಕ್ಷರಗಳನ್ನ ಅಲ್ಪ ಪ್ರಾಣ, ಅರ್ಥ ಆಗ್ತಿದೆ ನಾನು ಹೇಳೋದು? ಮತ್ತೆ ಪ್ರಶ್ನೆ ಕೇಳ್ತೀನಿ ನಾನು, ಉತ್ತರ ಹೇಳ್ಬೇಕಾಗುತ್ತೆ. ವರ್ಗದ ಮೊದಲನೇ ಕವರ್ಗ. ನೋಡಿ, ಇದು ವರ್ಗ ಅಂತ ಕರೀತಾರೆ. ಕವರ್ಗ. ವರ್ಗ ಅಂದ್ರೆ ಏನು? ವರ್ಗ. ಕವರ್ಗ ಗುಂಪು. ಗುಡ್. ವರ್ಗ ಅಂದ್ರೆ ಗುಂಪು. ಕವರ್ಗ, ಕವರ್ಗ, ಕವರ್ಗ.
ಒಟ್ಟಿನಲ್ಲಿ 5 ಅಕ್ಷರಗಳಿದಾವೆ. ಹಾಗಾಗಿ ವರ್ಗದ ಅಂದ್ರೆ ಕಾಚಾಟಪ ವರ್ಗದ ಮೊದಲನೇ ಮತ್ತು ಮೂರನೆಯ ಅಕ್ಷರಗಳು ಒಂದು ಗುಂಪು ಮಾಡಿದ್ವಿ, ಅದನ್ನ ಅಲ್ಪಪ್ರಾಣ ಅಂತ ಕರೆದ್ವಿ. ವರ್ಗದ ಎರಡನೆಯ ಮತ್ತು ನಾಲ್ಕನೆಯ ಅಕ್ಷರಗಳನ್ನ ಒಂದು ಗುಂಪು ಮಾಡಿದ್ವಿ, ಮಹಾಪ್ರಾಣ ಅಂತ ಕರೆದ್ವಿ. ವರ್ಗದ 5ನೆಯ ಅಕ್ಷರಗಳನ್ನ ಒಂದು ಗುಂಪು ಮಾಡಿದ್ವಿ, ಅವನ್ನ ಅನುನಾಸಿಕ ಅಕ್ಷರಗಳು ಅಂತ ಕರೆದ್ವಿ. ಅರ್ಥ ಆಗ್ತಿದೆಯಲ್ಲ? ಮುಂದಕ್ಕೆ ಹೋಗೋಣ. ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು. ಈ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟಿದೆ? 9 ಇದೆ. ಈ 9 ಅಕ್ಷರಗಳನ್ನ ನಾವು ಯಾವುದೇ ವರ್ಗಕ್ಕೆ ಸೇರೋದಿಲ್ಲ. ಗೊತ್ತಾಯ್ತಾ? ಈ 9 ಅಕ್ಷರಗಳು ಯಾವುದೇ ವರ್ಗಕ್ಕೆ ಸೇರೋದಿಲ್ಲ. ಹಾಗಾಗಿ ಅವನ್ನ ಅವರ್ಗೀಯ ವರ್ಗಕ್ಕೆ ಸೇರದೇ ಇರ್ತಕ್ಕಂತ ಅಕ್ಷರಗಳನ್ನ ಈ ಯಾವುದೇ ರೀತಿ ಕ ವರ್ಗದ ಗುಂಪಿಗಾಗ್ಲಿ, ಚ ವರ್ಗದ ಗುಂಪಿಗಾಗ್ಲಿ, ಟ ವರ್ಗಕ್ಕಾಗ್ಲಿ, ತ ವರ್ಗಕ್ಕಾಗ್ಲಿ, ಪ ವರ್ಗಕ್ಕಾಗ್ಲಿ, ಈ 5 ವರ್ಗದ ಯಾವುದೇ ಅಕ್ಷರಗಳು ಕೂಡ ಅಥವಾ ಯಾವುದೇ ವರ್ಗಕ್ಕೂ ಕೂಡ ಸೇರದೇ ಇರ್ತಕ್ಕಂತ ಅಕ್ಷರಗಳಿವು. ಅವನ್ನ ಅವರ್ಗೀಯ ವರ್ಗೀಯ ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಯಾವ್ಯಾವಿದಾವೆ? ಈ 9 ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. 9 ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು. ನೋಡಿ ಇಲ್ಲಿ ನಾನೊಂದು ಚಾರ್ಟ್ ತೋರಿಸ್ತೇನೆ. ಇಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳ ಗುಂಪು ಕೊಟ್ಟಿದ್ದಾರೆ. ಇಲ್ಲಿ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ ಹೇಳಿ ಇದು ವರ್ಗೀಯ ವ್ಯಂಜನಗಳಲ್ಲಿ ಬರ್ತಕ್ಕಂಥ 25 ಅಕ್ಷರಗಳ ಒಂದು ಗುಂಪಿದೆ. ಆಯ್ತಾ? ಆನಂತರ ಆ ವರ್ಗೀಯ ವ್ಯಂಜನಗಳಲ್ಲಿ ನನಗೆ ಹೇಳಿದಲ್ಲ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು ಅಂತ ಹೇಳಿ 3 ಗುಂಪು ಮಾಡಿದೀವಿ. ಅಲ್ಪಪ್ರಾಣ ಅಕ್ಷರಗಳು ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಅಂತ ಹೇಳಿದ್ದೀನಿ ನಾನು. ಆನಂತರ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತವು ಮಹಾಪ್ರಾಣಾಕ್ಷರಗಳು. ಇನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ. ಇನ್ನು ಉಳಿದಂತೆ ಈ 9 ಅಕ್ಷರಗಳೇನಿದಾವೆ ಇವು ಅವರ್ಗೀಯ. ಇವು ಯಾವುದೇ ವರ್ಗಕ್ಕೆ ಸೇರಿದಿರ್ತಕ್ಕಂಥ ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಹೌದಾ? ಇನ್ನ ಉಳಿದಂತೆ ಕೊನೆಯದಾಗಿ ಉಳಿದಿರ್ತಕ್ಕಂಥವು ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಮತ್ತು ವಿಸರ್ಗ ನೋಡಿ ಕಾಣ್ತಾ ಇದೆಯಲ್ಲ, ಅನುಸ್ವಾರ ಮತ್ತು ವಿಸರ್ಗ. ಇಲ್ಲಿ ಅಂ ಮತ್ತೆ ಅಹ ಅಂತಂದು ಕರೀತಾರೆ. ಇಲ್ಲಿ 1 0 2 0 ಅಂತ ಕೂಡ ಕರೀತಾರೆ. ಆದ್ರೆ ಈ ಅನುಸ್ವಾರ ಮತ್ತು ವಿಸರ್ಗವನ್ನ ಉಚ್ಚಾರಣೆ ಮಾಡಬೇಕಾದ್ರೆ ನಾವು 1 0 2 0 ಅಂತ ಹೇಳಕ್ ಬರಲ್ಲ. ಅದ್ರ ಹಿಂದೆ ಯಾವುದಾದರೊಂದು ಅಕ್ಷರದ ಸಹಾಯ ಬೇಕಿದೆ. ಈ ಅನುಸ್ವಾರ ಮತ್ತು ವಿಸರ್ಗವನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಅಕ್ಷರದ ಸಹಾಯ ಬೇಕು. ಉದಾಹರಣೆ ನೋಡಿ, ಇಲ್ಲಿ ಅನುಸ್ವಾರ ಅಂದ್ರೆ 1 0 ಇದೆ. ಈ ಅನುಸ್ವಾರವನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಅದರ ಹಿಂಭಾಗಕ್ಕೆ ನಾವು ಯಾವುದಾದ್ರೂ ಒಂದು ಅಕ್ಷರದ ಸಹಾಯ ತಗೊಂಡ್ರೆ ಮಾತ್ರ ಅದನ್ನು ಉಚ್ಚಾರಣೆ ಮಾಡಕ್ಕಾಗುತ್ತೆ. ಹೌದಾ? ಅದೇ ರೀತಿ ವಿಸರ್ಗವನ್ನ 2 0 ಅಂತ ಬರೀತೀವಲ್ಲ, ಅದರಿಂದ ಹಾಕಿದ್ರೆ ಅದರಿಂದ ಏನಾದ್ರು ಕ ಹಾಕಿದ್ರೆ ಕಂ ಅದಾಯ್ತಾ? ಇದೇ ರೀತಿ ಅನುಸ್ವಾರ ಮತ್ತು ವಿಸರ್ಗವನ್ನ ಉಚ್ಚಾರಣೆ ಮಾಡಬೇಕಾದ್ರೆ ನಾವು ಯಾವುದಾದ್ರೂ ಒಂದು ಸ್ವರ ಅಥವಾ ವ್ಯಂಜನಾಕ್ಷರಗಳ ಸಹಾಯವನ್ನ ಪಡೆಯಲೇಬೇಕು. ನೇರವಾಗಿ ಅನುಸ್ವಾರ ವಿಸರ್ಗಗಳನ್ನ ಉಚ್ಚಾರಣೆ ಮಾಡೋದಕ್ಕೆ ಬರುವುದಿಲ್ಲ ಅಂತ ನೋಡಿದ್ವಿ. ಅದನ್ನ ಸೊನ್ನೆಗಳ ಸಂಕೇತ ಅಂತ ಕೂಡ ಕರೀತಾರ. ಕಾಣ್ತಲ್ಲ ಇಲ್ಲಿ ಸೊನ್ನೆಗಳ ಸಂಕೇತ. ಇಲ್ಲಿ ಆ ಅಕ್ಷರದ
ಜೊತೆಯಲ್ಲಿರುವ ಸೊನ್ನೆ ಮಾತ್ರ ಅನುಸ್ವಾರವಾಗಿದೆ. ಹೌದಾ? ಇನ್ನೊಂದು ನೋಡಿ, ಇಲ್ಲಿ ವಿಸರ್ಗ ಇದೆ. ಇಲ್ಲಿ ಆ ಅಕ್ಷರದ ಜೊತೆಯಲ್ಲಿರುವ ಎರಡು ಸೊನ್ನೆಗಳ ಸಂಕೇತ ಮಾತ್ರ ವಿಸರ್ಗವಾಗಿದೆ. ಇಲ್ಲಿ ಮುಂದಕ್ಕೆ ಒಂದು ಇದು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಯೋಗ ವಾಹಕಗಳು ಅಂತ ಕರಿತೀವಿ ಅವನ್ನ, ಅಲ್ವಾ? ಯೋಗ ಅಂತಂದ್ರೆ ಯುಜ್ ಅಂತ ಅರ್ಥ. ಯೋಗ ಅಂದ್ರೆ ಯುಜ್ ಅಂತ ಕರೀತಾರೆ. ಯುಜ್ ಅಂದ್ರೆ ಕೂಡೋದು, ಸೇರ್ಕೊಳ್ಳೋದು ಅಂತ. ಏನ್ ಸೇರ್ಕೊಳ್ಳೋದು? ಆ ಅನುಸ್ವಾರ ಮತ್ತು ವಿಸರ್ಗಕ್ಕೆ ಬೇರೆ ಅಕ್ಷರಗಳು ಸೇರ್ಕೊಂಡಾಗ ಮಾತ್ರ ಅನುಸ್ವಾರ ವಿಸರ್ಗವನ್ನ ಉಚ್ಚಾರಣೆ ಮಾಡೋದಕ್ಕೆ ಬರುತ್ತೆ ಅಂತ. ಆಮೇಲೆ ವಾಹ ಅಂತ, ಯೋಗ ವಾಹ. ವಾಹ ಅಂತಂದ್ರೆ ವಹ್ ಎಂಬ ಧಾತುವಿನಿಂದ ಹುಟ್ಕೊಂಡು ಇರ್ತಕ್ಕಂಥ ಶಬ್ದ. ವಾಹ್ ಅಂತಂದ್ರೆ ಕೂಡಿ ಹೋಗು ಅಥವಾ ಕೂಡ್ಕೊಳ್ತಕ್ಕಂಥದ್ದು ಅಂತ ಅರ್ಥ. ಇಲ್ಲಿ ಏನ್ ಕೂಡ್ಕೊಳ್ಳುತ್ತೆ? ಸೊನ್ನೆ ಜೊತೆಗೆ ಅಕ್ಷರಗಳನ್ನು ಕೂಡ್ಕೊಳ್ತಿದ್ದಕ್ಕೆ ಯೋಗ ವಾಹಕಗಳು ಅಂತೇಳಿ ಕರಿತೀವಿ. ಆಯ್ತಲ್ಲ? ಈಗ ಒಟ್ಟಾರೆಯಾಗಿ ನಾವು ಇಲ್ಲಿಯ ತನಕ ಅಕ್ಷರಮಾಲೆಯ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಹೌದಾ? ಅಕ್ಷರಮಾಲೆ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಈ ಅಕ್ಷರಮಾಲೆ ಬಗ್ಗೆ ನಾನು ಹೇಳಿರ್ತಕ್ಕಂಥ ಪಾಠಗಳು ಅಥವಾ ಅಕ್ಷರಮಾಲೆ ಯಾರ್ಯಾರಿಗೆ ಎಷ್ಟೆಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದನ್ನ ನೋಡೋಣ. ನೋಡೋಣ, ಪ್ರಶ್ನೆಗಳು ಕೇಳೋಣ. ಓಕೆ, ಈಗ ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ಯಾರು ಕೂಡ ಹೇಳ್ಕೊಂಡು ಕೈ ಇಳಿಸಿ. ಪಾಠ ಆಗಿದೆಯಲ್ಲ, ಕೈ ಇಳಿಸಿ. ನಾನು ಕೇಳ್ತಾರಷ್ಟೇ ಉತ್ತರ ಹೇಳಿ. ಓಕೆ? ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? 49. ಗುಡ್. 49 ಅಕ್ಷರಗಳಿದ್ದಾವೆ. ಈ 49 ಅಕ್ಷರಗಳನ್ನ ಅಭ್ಯಾಸಕ್ಕನುಗುಣವಾಗಿ ನಾವು ಎಷ್ಟು ವಿಭಾಗಗಳಾಗಿ ವಿಂಗಡಿಸಿದ್ವಿ? ಎಷ್ಟು? 3 ವಿಧಗಳಾಗಿ ವಿಂಗಡಿಸಿದ್ವಿ. ಯಾವ್ಯಾವಪ್ಪ? ನಿಂತು ಬೇಗ, ಟೈಮ್ ವೇಸ್ಟ್ ಮಾಡೋಣ. ನಿಂತ್ಕೋ. 3 ವಿಧಗಳು ಯಾವ್ಯಾವ ಹೇಳು? 3 ವಿಧಗಳು ಬರ್ತಿದ್ದೆ ನಾನಲ್ಲಿ. 49 ಸ್ವರಗಳು, ವ್ಯಂಜನಗಳು, ಆಮೇಲೆ ಸ್ವರಗಳು, ವ್ಯಂಜನಗಳು, ಆಮೇಲೆ ಸ್ವರಗಳು, ವ್ಯಂಜನಗಳು, ಲೋಗವಾಹಕಗಳು. ಈಗ ಸ್ವರಾಕ್ಷರಗಳು ಎಷ್ಟಿದಾವೆ? ಒಟ್ಟು ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು? 13 ಸ್ವರಾಕ್ಷರಗಳು. ಈ 13 ಸ್ವರಾಕ್ಷರಗಳನ್ನ ನಾವು ಎಷ್ಟು ವಿಭಾಗಗಳಾಗಿ ವಿಂಗಡಿಸಿದ್ವಿ? 3. ಯಾವ್ಯಾವು? ಸ್ವರಾಕ್ಷರಗಳನ್ನ ನಾವು ಅಭ್ಯಾಸಕ್ಕನುಗುಣವಾಗಿ ಎಷ್ಟು ವಿಧಕ್ಕೆ ತಗೊಳ್ತೀವಿ? 2. ಯಾವ್ಯಾವು? ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತೇಳಿ. ಈಗ ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು? ಆಗಿದೆಯಲ್ಲ, ಅಷ್ಟೇ. ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು? 6. ಯಾವ್ಯಾವು? ಓಕೆ, ಗುಡ್. ಅ, ಇ, ಉ, ಋ, ಎ, ಓ. ಈ 6 ಅಕ್ಷರಗಳನ್ನ ಹ್ರಸ್ವ ಸ್ವರ ಅಂತ ಕರಿತೀವಿ. ಹಾಗಾದ್ರೆ ಹ್ರಸ್ವ ಸ್ವರ ಅಂದ್ರೆ ಏನು? ಏಕಮಾತ್ರ ಕಾಲದಲ್ಲಿ ಅಕ್ಷರಗಳು ಹ್ರಸ್ವ ಸ್ವರ. ದೀರ್ಘ ಸ್ವರ ಅಂದ್ರೆ
ಸ್ವರಾಕ್ಷರಗಳು. ಈಗ ವ್ಯಂಜನಾಕ್ಷರಗಳು ಸ್ವರಗಳಾಗಿ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು ಸಂಖ್ಯೆ ಎಷ್ಟಿದೆ? ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟಿದೆ? 34 ಅಕ್ಷರಗಳಿವೆ. ಈ 34 ಅಕ್ಷರಗಳನ್ನ ಅಭ್ಯಾಸಕ್ಕನುಗುಣವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ? ಶಾಸ್ತ್ರ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ? ಯಾವ್ಯಾವು? ಗುಡ್. ಅವರ್ಗೀಯ ವ್ಯಂಜನಗಳು, ವರ್ಗೀಯ ವ್ಯಂಜನಗಳು. ವರ್ಗೀಯ, ಅವರ್ಗೀಯ ಎರಡು ವಿಧಗಳಾಗಿ ವಿಂಗಡಿಸಿದ್ವಿ. ಹಾಗಾದ್ರೆ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? ಕೇಳಿದ್ರು ಮಾತ್ರ. ವರ್ಗೀಯ ವ್ಯಂಜನಾಕ್ಷರಗಳು, ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ವರ್ಗೀಯ 25 ಅಕ್ಷರಗಳು. 25 ಅಕ್ಷರಗಳಿಂದ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 25 ಅಕ್ಷರಗಳು ಬರ್ತವೆ. ಅವರ್ಗೀಯ ವ್ಯಂಜನಗಳಲ್ಲಿ ಹೌದಾ? ಹಾಗಾದ್ರೆ ವರ್ಗೀಯ ವ್ಯಂಜನಾಕ್ಷರಗಳನ್ನ ನಾವು ಅಭ್ಯಾಸಕ್ಕನುಗುಣವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಿದ್ವಿ? 3 ವಿಧಗಳಾಗಿ. ಯಾವ್ಯಾವು? ಅಲ್ಪಪ್ರಾಣ, ಮಹಾಪ್ರಾಣ, ಗುಡ್. ಅಲ್ಪಪ್ರಾಣ, ಮಹಾಪ್ರಾಣ, ಅಲ್ಪಪ್ರಾಣ ಅಕ್ಷರಗಳು ಅಂದ್ರೆ ಏನು? ಅಲ್ಪಪ್ರಾಣ ಅಕ್ಷರಗಳು. ಅಲ್ಪಪ್ರಾಣ ಅಕ್ಷರಗಳು ಅಂದ್ರೆ ಏನು? ಸ್ವಲ್ಪ ಸ್ವಲ್ಪ ಧ್ವನಿ, ಉಸಿರು ಅಲ್ವಾ? ಧ್ವನಿ ಅಂದ್ರೆ ಉಸಿರು. ಸ್ವಲ್ಪ ಉಸಿರಿನ ಸಹಾಯದಿಂದ ಹೇಳ್ತಕ್ಕಂಥ ಅಕ್ಷರಗಳು ಅಲ್ಪಪ್ರಾಣ. ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ಹಾಗಾದ್ರೆ ಅಲ್ಪಪ್ರಾಣ ಅಕ್ಷರಗಳು ಯಾವ್ಯಾವು? ಮಹಾಪ್ರಾಣ ಅಕ್ಷರಗಳು ಯಾವ್ಯಾವು? ಮಹಾಪ್ರಾಣ ಅಕ್ಷರಗಳು ಅಲ್ಲಿಂದ ಹೇಳ್ತೇನೆ. ಅಂದ್ರೆ ವರ್ಗದ 2ನೆಯ ಮತ್ತು 4ನೆಯ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು. ಖ ಛ ಠ ಥ ಪ. ಖ ಛ ಠ ಥ ಪ ವರ್ಗದ 2 ಮತ್ತು 4ನೆಯ ಆಗುತ್ತಲ್ಲ. ಇನ್ನೊಂದು ವಿಧ ಇದೆ ವರ್ಗೀಯ ವ್ಯಂಜನಗಳಲ್ಲಿ. 2 ಆದೀಗ. ಅಲ್ಪಪ್ರಾಣ ಆಯ್ತು, ಮಹಾಪ್ರಾಣ ಆಯ್ತು, ಅನುನಾಸಿಕ. ಹಾಗಾದ್ರೆ ಅನುನಾಸಿಕ ಅಕ್ಷರಗಳು ಅಂದ್ರೆ ಏನು? ಅನುನಾಸಿಕ 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 ಯೋಗವಾದ. ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಅನುನಾಸಿಕ ಅಕ್ಷರಗಳು, ಅನುನಾಸಿಕ ಅನುನಾಸಿಕ ನ್ಯ ನ್ಯ ನ ನ ವ ಇವು ಅನುನಾಸಿಕ ಅಕ್ಷರಗಳು. ಇನ್ನು ಉಳಿದಂತೆ 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಯಾರ ಲ ವ ಶ ಶ ಸ ಲ 9 ಯಾವುದು ಸೇರಲ್ಲ, ಹಾಗಾಗಿ ಅವರ್ಗೀಯ ವ್ಯಂಜನ. ಉಳಿದಂತೆ ಯೋಗ ವಾಕ್ಯಗಳು ಎಷ್ಟಿದಾವೆ? ಯಾವ್ಯಾವು? ಅನುಸ್ವಾರ ಮತ್ತು ಈಗ ಇದಿಷ್ಟು ಅಕ್ಷರಮಾಲೆಗೆ ಸಂಬಂಧಪಟ್ಟಂತಹ ವಿಧಗಳು ಮತ್ತು ಅವರ ಲಕ್ಷಣಗಳನ್ನ ನಾವೀಗಾಗಲೇ ತಿಳ್ಕೊಂಡಾಯ್ತು. ಈಗ ನಿಮಗೆ ಒಂದು ಮನೆ ಕೆಲಸವನ್ನ ಕೊಡ್ತೇನೆ, ಹೋಮ್ವರ್ಕ್. ನಾಳೆ ಬರುವಾಗ ನೀವು ಈ ಅಕ್ಷರಮಾಲೆಯ ಚಾರ್ಟ್ ಅನ್ನ ನೀವು ಬರ್ಕೊಂಡು ಬರ್ಬೇಕು. ಬರ್ಕೊಂಡು ಬರ್ತಿರಲ್ಲ? ನೀವು ಬಹಳ ಶಾಸ್ತ್ರೀಯತೆಯಿಂದ ಪಾಠವನ್ನು ಕೇಳಿದ್ರಿಂದ ಎಲ್ರಿಗೂ ಧನ್ಯವಾದಗಳು.